ಮಾಸ್ ಆ್ಯಂಡ್ ಆ್ಯಕ್ಷನ್ ಸಿನಿಮಾ ಸರ್. ಮಾಸ್ ಆ್ಯಂಡ್ ಲವ್ ಸ್ಟೋರಿ. ಓಕೆ. ತುಂಬ ನೀಟಾಗಿದೆ. ಸೊ ಪ್ರೇಕ್ಷಕರು ಒಂದು ಸಿನಿಮಾ ನೋಡೋಕ್ಕಂತ ಬಂದಾಗ ಅವ್ರಿಗಂತೂ ನಿರಾಸೆ ಅಂತೂ ಖಂಡಿತವಾಗೂ ಆಗೋದಿಲ್ಲ. ಈಗ ದರ್ಶನ್ ಸರ್ ಆಗಲಿ, ಸುದೀಪ್ ಸರ್ ಆಗಲಿ, ಅವ್ರದ್ದೆಲ್ಲ ದೊಡ್ಡ ಮಟ್ಟದಲ್ಲಿದೆ. ಆ ಮಟ್ಟಕ್ಕೆ ಕಷ್ಟ ಇದೆ. ಬಟ್ ಇದು ಸ್ಕ್ರಿಪ್ಟು ಹೊಸೊಬ್ಬರನ್ನೇ ಕೇಳ್ತು. ಹಾಗಾಗಿ ಇದು ರಾಜ್ ಸರ್ ಆಯ್ಕೆ. ಗೆಸ್ಟ್ ಅಪಿಯರೆನ್ಸಾಗಿ ಆ ಸಾಂಗ್ ಮಾಡಿದ್ದಾರೆ. ಬಟ್ ಈ ಸಾಂಗ್ನ ನಾವು ಬೇಕಂತ ತುರುಕಿಲ್ಲ, ಕತೆ ಕೇಳುತ್ತೆ ಆ ಜಾಗದಲ್ಲಿ. ಸೆಕೆಂಡ್ ಹಾಫಲ್ಲಿ ನಿಜವಾದ ಪೈಲ್ವಾನರನ್ನ ಕರೆಸಿ, ಯಾಕಂದರೆ ಒಂದು ಆಟ ಅಂದಮೇಲೆ ಅದರಲ್ಲಿ ಎಲ್ಲೂ ಸ್ವಲ್ಪ ಕೂಡ ಲೋಪದೋಷ ಆಗಬಾರ್ದು. ಯಾಕಂದರೆ ಅದ್ರ ಬಗ್ಗೆ ಶ್ರಮ ಪಟ್ಟವ್ರು ಇರ್ತಾರೆ, ಅದು ಅವ್ರಿಗೆ ಮನ್ಸಿಗೆ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ಪೈಲ್ವಾನ್ ಅಂತ ಮೈಸೂರಲ್ಲಿದ್ದಾರೆ, ಮಧು ಅಣ್ಣ ಅಂತ, ಅವ್ರನ್ನ ಕರೆಸಿ, ಅವ್ರ ಟೀಮ್ನೆಲ್ಲ ಕರೆಸಿ ಪ್ರತಿಯೊಂದು ಹಂತದಲ್ಲೂ ಎಚ್ಚರಿಕೆಯಿಂದ ಮಾಡಿದ್ವಿ. ಮತ್ತು ರಾಜ್ ಸರ್ ಕೂಡ ಸ್ಕ್ರಿಪ್ಟ್ ಕೇಳಾದ್ಮೇಲೆ 3 ತಿಂಗಳು ಟ್ರೈನಿಂಗ್ ಹೋಗಿದ್ರು. ಓಕೆ. ಕುಸ್ತಿ ಇದಕ್ಕೆ ನಾನೇ ಮಡಿವಾಳದಲ್ಲಿ ಕರ್ಕೊಂಡೋಗಿ, ಮಂಜಣ್ಣ ಅಂತಿದ್ದಾರೆ ಮಡಿವಾಳದಲ್ಲಿ ಪೈಲ್ವಾನರು, ಓಕೆ, ಅವ್ರ ಹತ್ರ ಕುಸ್ತಿ ಕಲ್ತರು 3 ಮಂತ್ಸ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ. ವೀಕ್ಷಕರೇ, ಇವತ್ತು ನಮ್ಮ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಗಜರಾಮ ಸಿನಿಮಾದ ನಿರ್ದೇಶಕರು ಆದಂತಹ ಸುನಿಲ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ ಸರ್? ಸೂಪರ್. ಗಜರಾಮ ಸಿನಿಮಾ ಸಾಂಗ್ಸ್ ಇಂದ ಹಿಡಿದು ಸರ್ ಟ್ರೈಲರ್ ಇಂದ ತುಂಬಾ ನಿರೀಕ್ಷೆಗಳನ್ನು ಹೆಚ್ಚು ಮಾಡಿದೆ ಪ್ರೇಕ್ಷಕರಲ್ಲಿ. ಸೊ ಫಸ್ಟ್ ಸಿನಿಮಾ, ಸೊ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಿ ಸರ್? ಭಾಳನೇ ಸರ್. ಅದು ನಿಮಗೂ ಗೊತ್ತಿರುತ್ತೆ, ಒಂದು 10-12 ವರ್ಷದ್ದು ಶ್ರಮ ಅದೀಗ ಗಜರಾಮ ಸಿನಿಮಾದ ಮೂಲಕ ತೆರೆಗೆ ಬರ್ತಿದೆ. ಸೊ ಭಾಳ ಖುಷಿ ಇದೆ ಸರ್. ಹೇಗಿತ್ತು ಸರ್ ತಯಾರಿ? ಮೊದಲ ಸಿನಿಮಾ ಅಂದಿದ್ದೆ ಒಂದಷ್ಟು ಸ್ಟ್ರಗಲ್ಗಳು ಇರುತ್ತೆ. ಹೌದು. ಸೊ ನಿಮ್ಮ ಈ ಸಿನಿಮಾದ ಸ್ಟ್ರಗಲ್ಸ್ ಹೇಗಿತ್ತು ಅಂತ? ಅದು ಪ್ರತಿ ಸಿನಿಮಾದಲ್ಲೂ ಇದ್ದಿದ್ದೆ ಸರ್, ಪ್ರತಿಯೊಬ್ಬ ಹೊಸದಾಗಿ ಡೈರೆಕ್ಷನ್ ಮಾಡೋರಿಗೆ. ಹಾಗೆ ನನಗೂ ಕೂಡ ಇತ್ತು. ಇನ್ನೊಂದು ಏನಂದರೆ, ನನ್ನ ಪ್ರೊಡಕ್ಷನ್ ಹೌಸ್ ತುಂಬ ಸ್ಟ್ರಾಂಗ್ ಆಗಿದ್ದರು. ಹಾಗಾಗಿ ನನಗೆ ಅಷ್ಟು ಸ್ಟ್ರಗಲ್ ಅನ್ನಿಸ್ಲಿಲ್ಲ. ಪ್ರತಿಯೊಂದು ಪ್ಲ್ಯಾನಿಂಗಲ್ಲಿತ್ತು. ನಾವೇನು ಪ್ಲ್ಯಾನ್ ಅಂದ್ಕೊಂಡಿದ್ವಿ ಆ ಪ್ಲ್ಯಾನ್ ಪ್ರಕಾರನೇ ಪ್ರತಿಯೊಂದು ಹಂತದಲ್ಲೂ ನಡ್ಕೊಂಡು ಬಂತು. ಹಾಗಾಗಿ ಸಿನಿಮಾ ನೀಟಾಗಿ ಬರೋಕ್ಕೆ ಸಾಧ್ಯ ಆಯಿತು. ಸರ್, ಮೊದಲ ಸಿನಿಮಾ ಅಂದಿದ್ದೆ ಒಂದಷ್ಟು ಸವಾಲುಗಳನ್ನು ನಾವು ಎದುರಿಸ್ತೀವಿ, ಯಾವುದೇ ಸಿನಿಮಾ ಅಂತಲ್ಲ, ಯಾವುದೇ ಇದಾಗಲಿ ಸರ್. ಹಾಗಾಗಿ ನೀವು ಈ ಕಥೆಯನ್ನು ತಗೊಂಡು ಒಬ್ಬ ನಿರ್ಮಾಪಕನ ಹತ್ರ ಹೋಗಿ ಕತೆ ಹೇಳಿದಾಗ ಸೊ ಈಸಿಯಾಗಿ ಒಪ್ಕೊಳ್ಳಲ್ಲ ಯಾರೇ ಆಗಲಿ. ಹೊಸ ನಿರ್ದೇಶಕರು ಸಿನಿಮಾ ಹೇಗೆ ಮಾಡ್ತಾರೋ ಹೇಗೆ ಅಂತ ಇದೆಲ್ಲ ಕೆಲವಷ್ಟೆಲ್ಲ ಈ ಥರ ಆಗಿರುತ್ತೆ. ನಿಮ್ಗೆ ಆ ಥರದ್ದು ಏನಾದರೂ ಈ ಥರ ಸನ್ನಿವೇಶಗಳು ಆಗಿದ್ದುಂಟಾ ಅಂತ? ಸುಮಾರು ನಿರ್ಮಾಪಕರ ಹತ್ರ ಹೋಗಿದ್ದು ಹಲ್ದಿದ್ದೆಲ್ಲ ಇದೆ ಅಂತ ಇದೆ ಸರ್. ನನ್ನ ಮುಂದೆ ಎಲ್ಲ ಪ್ರತಿಯೊಬ್ಬರದು ಅದೇ ಆ ಥರನೇ ಬರಲೇಬೇಕು. ಸೊ ಅದೇ ರೀತಿ ನಾನು ಕೂಡ ಸುಮಾರು ನಿರ್ಮಾಪಕಗಳ ಹತ್ರ ಹೋಗಿದ್ದೆ, ಕತೆಗಳು ಹೇಳಿದ್ದೆ. ಆಗ ಬರಲಿಲ್ಲ. ಸೊ ನರಸಿಂಹಣ್ಣ ನನಗೆ 7-8 ವರ್ಷದಿಂದ ಪರಿಚಯ. ಮನಮೂರ್ತಿ ಸರ್ ಜೊತೆ ನಾನಲ್ಲಿ ನಮ್ಮ ಮನಸಾರೆ ಅದೆಲ್ಲ ಶೂಟಿಂಗ್ ನಡೆಯುವಾಗ ಓಡಾಡ್ತಿದ್ದೆ. ಹಾಗಾಗಿ ಅವ್ರು ನಂಗೆ ಗೊತ್ತಿತ್ತು. ಸೊ ಅವರು ನನ್ನ ಪಟ್ಕೊಂಡು ಬಂದ ಕಷ್ಟಗಳು ನೋಡಿದ್ರು. ಸೊ ಸುಮಾರು ಸಿನಿಮಾಗಳು ಕೆಲಸ ಮಾಡಿದ್ರಿಂದ ನರಸಿಂಹಣ್ಣಂಗೆ ಕತೆ ಹೇಳಿದ್ದೆ. ಸರಿ ನೋಡೋಣ, ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಹೇಳಿದರು. ಅದು ಇವಾಗ ಕಾಲ ಕೂಡಿ ಬಂದಿದ್ದೆ. ಹಾಗಾಗಿ ನಮ್ಮ ಗಜರಾಮ ಸಿನಿಮಾ ಆಗಿದೆ. ಸೊ ಸಿನಿಮಾದಲ್ಲಿ ನಮ್ಮ ಒಂದು ಸೊಗಡನ್ನು ಹೇಳಕೊಟ್ಟಿದ್ದೀರಿ, ಈ ಕುಸ್ತಿ. ಹೌದು. ಆಮೇಲೆ ಇನ್ನೊಂದು ಹಳ್ಳಿ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುವಂಥ ಕಥೆನೂ ಕೂಡ ಹೇಳ್ತಿದ್ದೀರಿ ಅನ್ಸುತ್ತೆ. ನಾವು ಟ್ರೈಲರ್ ನೋಡಿದ್ರೆ ಅದೆಲ್ಲ ಅಂಶಗಳು ಕಾಣಿಸುತ್ತೆ ಸರ್. ಸೊ ಏನು ಹೇಳಕೊಟ್ಟಿದ್ದೀರಿ ಗಜರಾಮ ಮೂಲಕ ಅಂತ? ಇದು ಮಾಸ್ ಆ್ಯಂಡ್ ಆ್ಯಕ್ಷನ್ ಸಿನಿಮಾ ಸರ್. ಮಾಸ್ ಆ್ಯಂಡ್ ಲವ್ ಸ್ಟೋರಿ. ಓಕೆ. ತುಂಬ ನೀಟಾಗಿದೆ. ಸೊ ಪ್ರೇಕ್ಷಕರು ಒಂದು ಸಿನಿಮಾ ನೋಡೋಕ್ಕಂತ ಬಂದಾಗ ಅವ್ರಿಗಂತೂ ನಿರಾಸೆ ಅಂತೂ ಖಂಡಿತವಾಗೂ ಆಗೋದಿಲ್ಲ. ಅದಂತೂ ಗ್ಯಾರಂಟಿಯಾಗಿ ಹೇಳಬಲ್ಲೆ. ಸರ್, ಈ ಥರ ಈ ಟ್ರೈಲರು, ಈ ಒಂದು ಸ್ಟ್ರಾಂಗ್ ಕಂಟೆಂಟ್ ನೋಡಿದ್ರೆ ಈ ಕತೆ ನೀವು ಮಾಡಬೇಕಾದ್ರೆ ಅಥವಾ ಬೇರೊಬ್ಬ ನಟ ನಿಕ್ಕೊಂಡು ಏನಾದರೂ ಕತೆ ನೀವು ಮಾಡಿದ್ರಾ ಅಂತ? ಯಾಕಂದರೆ ಪೈಲ್ವಾನು ಇದೆಲ್ಲ ನಾವು, ಯಾಕಂದರೆ ಇದರಲ್ಲೂ ಕೂಡ ಆ ಥರದ್ದು ಸನ್ನಿವೇಶಗಳಿದೆ. ಹೌದು. ಸೊ ನೀನೇನೊಬ್ಬ ಸ್ಟೇಟ್ ಲೆವೆಲ್ಗೆ ಒಬ್ಬ ಒಳ್ಳೆ ಪೈಲ್ವಾನ್ ಮಾಡ್ತೀನಿ ಅಂತ ಒಂದು ಡೈಲಾಗ್ಸ್ ಎಲ್ಲ ಬರುತ್ತೆ. ಇದೆಲ್ಲ ನೋಡಿದಾಗ ಯಾವುದು ಸುದೀಪ್ ಸರ್ ಮಾಡ್ಬೋದಾಗಿತ್ತು, ದರ್ಶನ್ ಸರ್ ಮಾಡ್ಬೋದಾಗಿತ್ತು, ಎಲ್ಲ ಒಂದ್ ಕಡೆ ಆ ಥರ ಬಂದೋಗುತ್ತೆ. ಸೊ ಅವ್ರಿಗೆ ಈ ಥರ ನೀವೇನೋ ಕತೆ ಮಾಡೋವಾಗ ಈ ಥರ ಏನೋ ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ರಾ, ಏನೋ ಅಪ್ರೋಚ್ ಮಾಡಿದ್ರಾ ಹೋಗಿ? ಇಲ್ಲ ಸರ್, ಇಲ್ಲ. ಇದು ನಾನು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ನನಗೆ ಅನಿಸಿತ್ತು ಇದಕ್ಕೆ ಹೊಸಬ್ರಾದರೆ ಸೂಕ್ತ ಅಂತ. ಯಾಕಂದರೆ ಸ್ಕ್ರಿಪ್ಟ್ ಹಂಗೆ ಕೇಳುತ್ತೆ. ಈಗ ದರ್ಶನ್ ಸರ್ ಆಗಲಿ, ಸುದೀಪ್ ಸರ್ ಆಗಲಿ, ಅವ್ರದ್ದೆಲ್ಲ ದೊಡ್ಡ ಮಟ್ಟದಲ್ಲಿದೆ. ಆ ಮಟ್ಟಕ್ಕೆ ಕಷ್ಟ ಇದೆ. ಬಟ್ ಇದು ಸ್ಕ್ರಿಪ್ಟು ಹೊಸೊಬ್ಬರನ್ನೇ ಕೇಳ್ತು. ಹಾಗಾಗಿ ಇದು ರಾಜ್ ಸರ್ ಆಯ್ಕೆ ಆದರು. ಸೊ ರಾಜವರ್ಧನ್ ಸರ್ ಕೂಡ ಆ ಮಟ್ಟ ಆ ಒಂದು ಇದರಲ್ಲಿ ಇದೆ ಸರ್, ಆ ಫಿಟ್ನೆಸ್ ಆಗಲಿ, ಹೈಟ್ ಆಗಲಿ. ಖಂಡಿತ. ಎಲ್ಲ ಒಂದ್ ಕಡೆ ನಮ್ಗೆ ಜಲ ಕಾಣಿಸುತ್ತೆ ದರ್ಶನ್ ಸರ್ದು, ಸುದೀಪ್ ಸರ್ದು. ಹೌದು. ಅವರು 6.3 ಇದ್ದಾರೆ.
ಬಟ್ ಅವರು ಅಜಾನುಭವ ಥರ ಕಾಣಿಸ್ತಾರೆ, ಕತೆ ಹಂಗೆ ಕೇಳುತ್ತೆ. ಹಾಗಾಗಿ ನನಗೆ ರಾಜ್ ಸರ್ ಬಿಚ್ಚುಗತ್ತಿ ಸರ್ ಸಿನಿಮಾ ನೋಡಿದ್ದೆ, ಅವಾಗಲೂ ಅನಿಸಿತ್ತು, ಆಗಲೇ ಕತೆ ರೆಡಿ ಇತ್ತು ನನ್ನ ಹತ್ರ, ರಾಜ್ ಸರ್ಗೆ ಮಾಡ್ಬೋದು ಇದು ಅಂತ. ಅದು ಹಿಂಗೆ ಕೂಡು ಬಂತು. ಸಾಂಗ್ಸ್ಗಳು ಸರ್, ಸಾಂಗ್ಸ್ಗಳು ತುಂಬ ಎಲ್ಲನೂ ಅದ್ಭುತವಾಗಿ ಮೂಡಿ ಬಂದಿದೆ ಸರ್. ಎಲ್ಲ ಒಳ್ಳೆ ವ್ಯೂಸ್ ಪಡಿತಿದೆ, ಯೂಟ್ಯೂಬಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸ್ ಪಡಿತಿದೆ. ಮನಮೂರ್ತಿ ಸರ್ ಅವರು ಒಳ್ಳೆ ಗೊತ್ತು ನಮಗೆ, ಅದೇ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ಸಂಗೀತದ ಬಗ್ಗೆ. ಸೊ ಸಾಂಗ್ಸ್ ಆಲ್ರೆಡಿ ಸಾರಾಯಿ ಶಾಂತಮ್ಮ ಇರ್ಬೋದು, ತುಂಬ ರೀಲ್ಸ್ಗಳಾಗ್ತಿದೆ. ಹೌದು. ಸೊ ಇದು ಅಂದರೆ ರಾಗಿಣಿ ಮೇಡಮ್ ಏನಾದರೂ ಸಿನಿಮಾದಲ್ಲಿ ಇದ್ದಾರಾ ಹೇಗೆ ಅಂತ? ಇಲ್ಲ, ಅವರು ಅದು ಸೆಕೆಂಡ್ ಹಾಫಲ್ಲಿ ಒಂದು ಬರ್ತಾರೆ, ಗೆಸ್ಟ್ ಅಪಿಯರೆನ್ಸಾಗಿ ಆ ಸಾಂಗ್ ಮಾಡಿದ್ದಾರೆ. ಬಟ್ ಈ ಸಾಂಗ್ನ ನಾವು ಬೇಕಂತ ತುರುಕಿಲ್ಲ, ಕತೆ ಕೇಳುತ್ತೆ ಆ ಜಾಗದಲ್ಲಿ ಸೆಕೆಂಡ್ ಹಾಫಲ್ಲಿ ಕೇಳುತ್ತೆ. ಹಾಗಾಗಿ ಆ ಸಾಂಗ್ ಅಲ್ಲಿ ಕೂತ್ಕೋತು. ಮನೋಮೂರ್ತಿ ಸರ್ ಎಕ್ಸ್ಟ್ರಾಡಿನರಿಯಾಗಿ ಮಾಡಿಕೊಟ್ರು. ಅದನ್ನು 2-3 ವರ್ಷ ಚೇಂಜು ಮಾಡಿಸಿದ್ದೆ. ಸರ್ ಅದು ನನಗೆ ಎಷ್ಟಲ್ಲಿ ಚೇಂಜ್ ಮಾಡಿದ್ರು, ಸರಿ ನೀನು ಸಮಾಧಾನ ಆಗೋವರೆಗೂ ನೀನು ಮಾಡಿಸ್ಕೊ, ಅದೇನು ಅದು ಕೊನೆ ಔಟ್ಪುಟ್ ಹಂಗೆ ಬಂತು. ಅದ್ಭುತವಾಗಿ ಸರ್. ನನಗೆ ಸರ್ ಇದರಲ್ಲಿ ನನಗೆ ತುಂಬ ಇಷ್ಟವಾದ ಹಾಡುಗಳು ಅಂದರೆ ಎಲ್ಲ ಹೇಳಬೇಕು ಮತ್ತು ಕವಿತೆ, ಸಖತ್ತಾಗಿದೆ ಸರ್ ಸಾಂಗ್ಸ್ಗಳು. ಬರ್ದಿದ್ದು ಯಾರು ಅಂತ ಅದು ಸಾಂಗ್ಸು? ಎಲ್ಲ ಹೇಳಬೇಕಿದೆ, ಜಯಂತ್ ಕಾಯ್ಕಿಣಿ ಸರ್ ಬರ್ದಿದ್ದು. ಜಯಂತ್ ಕಾಯ್ಕಿಣಿ ಸರ್ ಬರೆದ್ರು, ಹೇಮಂತ್ ಸರ್ ಆಡಿದ್ರು, ಶ್ರೇಯಾ ಮೇಡಮ್ ಆಡಿದ್ರು. ಮತ್ತು ಕನಸಲಿ ಕವಿತೆ ಚಿನ್ಮಯ್ ಸರ್ ಬರೆದಿದ್ದಾರೆ, ಚಿನ್ಮಯ್ ಬಾವಿಕೇರಿ ಅಂತ ಅವ್ರು ಬರೆದಿದ್ದಾರೆ. ಸೋನು ಸರ್ ಆಡಿದ್ರು. ಹಾಗೆ ಟೈಟಲ್ ಟ್ರ್ಯಾಕ್ ಕೂಡ ಇದೆ. ಹೌದು. ಸೂಪರ್ ಸರ್. ಅದೇ ನಾನು ಹೇಳಿದ ಆರಂಭದಲ್ಲಿ ಹೇಳ್ದಂಗೆ, ಸೊ ಎಲ್ಲ ಸೇರಿ ಸಿನಿಮಾ ಇವಾಗ ಒಂದು ಒಳ್ಳೆ ಹೋಪ್ ಪಡೆದಿದೆ ಸಿನಿಮಾ. ಸೊ ಫಸ್ಟ್ ಸಿನಿಮಾ ಈ ರೀತಿ ಒಂದು ಕ್ರೇಜ್ ಹುಟ್ಟಿಸಿರುವಂಥದ್ದು, ಸೊ ಎಷ್ಟು ಖುಷಿ ಕೊಡುತ್ತೆ. ಬಹಳ ಖುಷಿ ಇದೆ. ಏನಕ್ಕೆ ಅಂದರೆ ಅದರಲ್ಲಿ ಪಳಗ್ ಬಂದಿದ್ದೆ ಸ್ವಲ್ಪ ತಕ್ಕ ಮಟ್ಟಿಗೆ. ಸೊ ಅದ್ರ ಎಫೆಕ್ಟ್ ಹಿಂಗೆ ಕಾಣಿಸ್ತಿದೆ. ನಮ್ಮ ಪ್ರೊಡಕ್ಷನ್ ಹೌಸ್ ಸಪೋರ್ಟು ಮತ್ತು ಎಲ್ಲ ಆರ್ಟಿಸ್ಟ್ಗಳ ಸಪೋರ್ಟು, ಅದು ಒಂದು ಸಿನಿಮಾ ಅನ್ನೋದು ಎಲ್ಲ ಕೂಡಿ ಆಗುತ್ತೆ ಅಂತಾರಲ್ಲ ಸರ್, ಹಾಗೆ ಕೂಡಿ ಬಂತು ಕೂಡ. ಇದು ಅದು ಕುಸ್ತಿ ಇದೆಲ್ಲ ಇದೆಯಲ್ಲ ಸರ್, ಅದ್ರಲ್ಲಿ ಎಲ್ಲಿ ಶೂಟ್ ಮಾಡಿದ್ದು? ಅದು ಮೈಸೂರು ಭಾಗದಲ್ಲಿ ಶೂಟ್ ಮಾಡಿದ್ದು ಸರ್. ನಿಜವಾದ ಪೈಲ್ವಾನರನ್ನ ಕರೆಸಿ, ಯಾಕಂದರೆ ಒಂದು ಆಟ ಅಂದಮೇಲೆ ಅದರಲ್ಲಿ ಎಲ್ಲೂ ಸ್ವಲ್ಪ ಕೂಡ ಲೋಪದೋಷ ಆಗಬಾರ್ದು. ಯಾಕಂದರೆ ಅದ್ರ ಬಗ್ಗೆ ಶ್ರಮ ಪಟ್ಟವ್ರು ಇರ್ತಾರೆ, ಅದು ಅವ್ರಿಗೆ ಮನ್ಸಿಗೆ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ಪೈಲ್ವಾನ್ ಅಂತ ಮೈಸೂರಲ್ಲಿದ್ದಾರೆ, ಮಧು ಅಣ್ಣ ಅಂತ, ಅವ್ರನ್ನ ಕರೆಸಿ, ಅವ್ರ ಟೀಮ್ನೆಲ್ಲ ಕರೆಸಿ ಪ್ರತಿಯೊಂದು ಹಂತದಲ್ಲೂ ಎಚ್ಚರಿಕೆಯಿಂದ ಮಾಡಿದ್ವಿ. ಮತ್ತು ರಾಜ್ ಸರ್ ಕೂಡ ಸ್ಕ್ರಿಪ್ಟ್ ಕೇಳಾದ್ಮೇಲೆ 3 ತಿಂಗಳು ಟ್ರೈನಿಂಗ್ ಹೋಗಿದ್ರು ಕುಸ್ತಿ ಇದಕ್ಕೆ. ನಾನೇ ಮಡಿವಾಳದಲ್ಲಿ ಕರ್ಕೊಂಡೋಗಿ, ಮಂಜಣ್ಣ ಅಂತಿದ್ದಾರೆ ಮಡಿವಾಳದಲ್ಲಿ ಪೈಲ್ವಾನರು, ಅವ್ರ ಹತ್ರ ಕುಸ್ತಿ ಕಲ್ತರು 3 months. ಮಡಿವಾಳ ಅಂತ ಇಲ್ಲಿ ಬೆಂಗಳೂರು ಮಡಿವಾಳ, ಬೊಮ್ಮನಹಳ್ಳಿ ಪಕ್ಕದಲ್ಲಿ ಇದೆಯಲ್ಲ, ಅಲ್ಲಿ ಒಂದು ಹಳೆಯ ಗರಡಿ ಮನೆ ಇದೆ. ಇದೆ ದೊಡ್ಡ ಗರಡಿ ಮನೆ ಇದೆ. ಅದ್ರ ಉಸ್ತುವಾರಿ ಬಂದ್ಬಿಟ್ಟು ಮಂಜಣ್ಣ ಅಂತ, ನನಗೆ ಪರಿಚಯ ಆದವರೇ. ಸೊ ಅವ್ರ ಹತ್ರ ಕರ್ಕೊಂಡು ಹೋಗಿದ್ದೆ. ಅವರು 3 ತಿಂಗಳು ಪ್ರಾಕ್ಟೀಸ್ ಕೊಟ್ಟರು. ರಾಜ್ ಸರ್ ಕೂಡ ತುಂಬ ಶ್ರದ್ಧೆಯಿಂದ ಕಲ್ತರು ಕೂಡ. ಇಲ್ಲ ಅಂದರೆ ಯಾಕಂದರೆ ಅಷ್ಟು ಸುಲಭ ಅಲ್ಲ, ಗರಡಿ ಮಣ್ಣಲ್ಲಿ ಬಿದ್ದು ಆ ಕುಸ್ತಿ ಕಲಿಯೋದು ಭಾಳ ಕಷ್ಟ ಇದೆ. ಅವ್ರು ಕಲ್ತಿದ್ರಿಂದ ನೀಟಾಗಿ ಬ್ಯಾಲೆನ್ಸ್ ಆಗ್ತಾ ಹೋಯ್ತು. ಸೂಪರ್ ಸರ್. ಇದ್ರ ಜೊತೆಗೆ ಒಂದು ಸುಂದರವಾದ ಲವ್ ಸ್ಟೋರಿ ಕೂಡ ನೀವು ಕ್ಯಾರಿ ಮಾಡಿದ್ದೀರಿ. ಸೊ ಯಾವ ರೀತಿ ಇರುತ್ತೆ ಅಂತ ಇದರಲ್ಲಿ? ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಇನ್ನೇನು 7ನೇ ತಾರೀಕು ರಿಲೀಸ್ ಆಗುತ್ತೆ. ಎಲ್ಲ ಇಲ್ಲೇ ಬಿಟ್ಕೊಟ್ಬಿಟ್ರೆ ಪ್ರೇಕ್ಷಕರಿಗೆ ಸ್ವಲ್ಪ ಆಸಕ್ತಿ ಕಡಿಮೆ ಆಗ್ಬಿಡುತ್ತೆ ಸಿನಿಮಾ. ನಿಜನೇ ಸರ್. ಇನ್ನು ಸಿನಿಮಾದಲ್ಲಿ ನಾವು ಟ್ರೈಲರಲ್ಲಿ ಕೆಲವೊಂದಷ್ಟು ನಮಗೆ ಆ ಪಾತ್ರ, ಆ ಕ್ಯಾರೆಕ್ಟರ್ಗಳು ಕಾಣಿಸುತ್ತೆ. ಅಂದರೆ ಇದನ್ನ ಬಿಟ್ಟು ಬೇರೆ ಯಾರೆಲ್ಲ ಇದ್ದಾರೆ ಸರ್ ಸಿನಿಮಾದಲ್ಲಿ? ಅದು ಬಿಟ್ಟು ಇನ್ನು ಪವನ್ ಇದ್ದಾರೆ. ಆ ಟ್ರೈಲರಲ್ಲಿ ಇರುವಂಥ ಎಲ್ಲ ಕಲಾವಿದರು ಇದ್ದಾರೆ ಸರ್. ಓಕೆ. ಅದನ್ನು ಹೊರತುಪಡಿಸಿ ಬೇರೆ ಸುಮಾರು ಜನ ಇದ್ದಾರೆ. ಅದು ಹೇಳ್ತಾ ಹೋದ್ರೆ ಒಂದು ಲಿಸ್ಟೇ ಬರುತ್ತೆ. ಮೇಜರಾಗಿ ಮೇನ್ ಆರ್ಟಿಸ್ಟ್ಗಳು ಟ್ರೈಲರ್ ಇದ್ದಾರಲ್ಲ, ಅವರೆಲ್ಲ ಮುಖ್ಯವಾಗಿದ್ದಾರೆ ಆ ಪಾತ್ರಧಾರಿಗಳಲ್ಲಿ. ಹಾಗೇನೆ ಈ ಸರ್ ಒಂದೊಂದು ಸಿನಿಮಾದಲ್ಲೂ ಒಂದೊಂದು ಎಫರ್ಟ್ ಇರುತ್ತೆ ಸರ್ ಅವ್ರದ್ದು, ರಾಜವರ್ಧನ್ ಸರ್ದು. ಸೊ ಇದರಲ್ಲಂತೂ ಮಸ್ತಾಗಿ ಫೈಟಿಂಗ್ ಸೀನ್ಸ್ ಆಗಲಿ ಅದಾಗಲಿ ಸಕ್ಕದಾಗಿ ತೋರಿಸಿದ್ದೀರಿ ಅದು ನೀವು. ಸೊ ನಾಯಕಿ ಬಗ್ಗೆ ಹೇಳೋದಾದ್ರೆ ನಾನು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮಾಸ್ಟರ್ಗಳು ಮತ್ತು ರಾಜ್ ಸರ್ ಎಫರ್ಟ್ ಪ್ರತಿ ಹಂತದಲ್ಲೂ ತುಂಬ ಕಷ್ಟಪಟ್ಟು ಮಾಡಿದ್ರು, ಅಷ್ಟೇ ಇಷ್ಟಪಟ್ಟು ಮಾಡಿದ್ರು. ಅದ್ರ ಪ್ರತಿಫಲನೇ ಅಷ್ಟು ಟ್ರೈಲರ್ ರಿಚ್ ಆಗಿ ಬಂದಿದ್ದ ಕಾರಣ. ಓಕೆ. ಇನ್ನು ನಾಯಕಿ ನಟಿ ಬಗ್ಗೆ ಹೇಳಲೇಬೇಕು. ಅವರು ತಪಸ್ವಿನಿ ಮೇಡಮ್ ಸೂಪರ್ ಸರ್. ನಾನು ಏನು ಅಂದ್ಕೊಂಡಿದ್ದೆ, ಒಂದು ಹಳ್ಳಿ ಹುಡುಗಿ ಪಾತ್ರ ಅದು, ಮತ್ತು ಸಿಟಿಗೆ ಬಂದಮೇಲೆ ಆ ಹುಡುಗಿ ಪಾತ್ರ ಚೇಂಜ್ ಆಗುತ್ತೆ. ಆ ಪಾತ್ರ, ಆ ಹುಡುಗಿ ತಪಸ್ವಿನಿ ಮೇಡಮ್ ಕ್ಯಾರೆಕ್ಟರ್ಗೆ ತುಂಬ ನ್ಯಾಯ ಒದಗಿಸ್ಕೊಟ್ರು ಪ್ರತಿ ಆರ್ಟಿಸ್ಟ್ಗಳು ಸರ್. ತಪಸ್ವಿನಿ ಮೇಡಮ್ ಕೂಡ ಒಬ್ಬರು. ಆ ಪಾತ್ರಕ್ಕೆ, ಅಂಜಲಿ ಅನ್ನೋ ಪಾತ್ರಕ್ಕೆ ಜೀವ ತುಂಬಿದ್ರು. ಅದಕ್ಕೆ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ, ಅಂಜಲಿ ಅನ್ನೋ ಪಾತ್ರ.
ಸರ್ ಹೆಂಗಂದ್ರೆ ಒಂದು ಹಳ್ಳಿ ಪಾತ್ರ ಮಾಡ್ಬೇಕಂದ್ರೆ ಸಿಟಿಲಿರುವಂಥವ್ರು ಒಂದು ಹಳ್ಳಿ ಪಾತ್ರ ಮಾಡ್ಬೇಕಂದ್ರೆ ಅವ್ರಿಗೆ ಕಷ್ಟ ಆಗುತ್ತೆ, ಹಳ್ಳಿ ವಾತಾವರಣ ಹೇಗೆ ಅದನ್ನೆಲ್ಲ ಇದು ಮಾಡ್ಕೊಳ್ಳೋದು. ಸೊ ಅದು ಮೈನು ಕೈ ಚಾಲಕ ನಿಮ್ದೇನೆ. ಸೊ ಈ ಕಷ್ಟ ಆಯ್ತಾ ಹೇಗೆ ಅಂತ? ಇಲ್ಲ ಸರ್, ಮೇಡಮ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇತ್ತು ಅವ್ರಿಗೂ ಸಿನಿಮಾ ಮಾಡಿ. ಮತ್ತು ಅವರು ಹಳ್ಳಿಯಿಂದ ಬಂದಿರೋ ಚಿಕ್ಕಮಂಗ್ಳೂರು ಕೂರ್ಗು ಕಡೆಯವರು. ಮತ್ತು ಹಾಗಾಗಿ ಅವ್ರು ಸುಮಾರು ಜನ ಮಂಡ್ಯ ಮೈಸೂರಲ್ಲಿ ಅವ್ರು ಹೇಳಿದರು ಕೂಡ ಮೇಡಮ್, ಮೈಸೂರಲ್ಲಿ ಒಂದು ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ, ಅವ್ರ ಹತ್ರ ಎಲ್ಲ ಕೇಳಿ ಅವ್ರ ಒಡನಾಟ ಇತ್ತು ಅಂತ ಹೇಳಿದರು. ಅವ್ರ ಹತ್ರ ಎಲ್ಲ ಕೇಳಿ ತಿಳ್ಕೊಂಡು ಅವರು ಸ್ವಲ್ಪ ಹೋಮ್ವರ್ಕ್ ಮಾಡಿಕೊಂಡು ಸಿನಿಮಾಗೆ ಬಂದರು. ತುಂಬ ನೀಟಾಗಿ ಬಂತು. ಸೊ ಎಲ್ಲ ಒಂದು ಕಡೆ ಸಿನಿಮಾ ತೆರೆಗೆ ಬರಲಿಕ್ಕೆ ಸ್ವಲ್ಪ ತಡ ಆಯ್ತು ಅನ್ಸುತ್ತಲ್ಲ ಸರ್? ಅಂದರೆ ಅದೇ ಟೈಮ್ಗೆ ನಮ್ಮದು ಎಲ್ಲ ನಮ್ಮ ಪ್ಲ್ಯಾನ್ ಪ್ರಕಾರನೇ ಇತ್ತು ಸರ್. ಪ್ರೊಡಕ್ಷನ್ ಹೌಸು ಪಕ್ಕ ಪ್ಲ್ಯಾನಿಂಗಲ್ಲೇ ಇದ್ವಿ. ಆಗ ಅದೇ ಟೈಮಲ್ಲಿ ಏನಾಯ್ತು ಅಂದರೆ ಅದೇ ರಾಜ್ ಸರ್ದು ಪ್ರಣಯಂ ಬಂದ್ಬಿಡ್ತು, ಮತ್ತು ಹಿರಣ್ಯ ಬಂತು. ಅವು ಒಟ್ಟೊಟ್ಟಿಗೆ ಮೂರು ಸಿನಿಮಾ ಅಂದಾಗ ಎಲ್ಲ ಕ್ಲ್ಯಾಶ್ ಆಗಿಬಿಡುತ್ತೆ, ಪ್ರೇಕ್ಷಕರಿಗೂ ಕನ್ಫ್ಯೂಸ್ ಆಗುತ್ತೆ ಯಾವ ಸಿನಿಮಾನ. ಅದಕ್ಕೆ ಸ್ವಲ್ಪ ದಿನ ಕಳೀಲಿ, ಆಮೇಲೆ ನಿಧಾನಕ್ಕೆ ಬರೋಣ ಅಂತ ನಮ್ಮ ನರಸಿಂಹಣ್ಣ ಅವರೆಲ್ಲ ಮಾತಾಡಿ ಅದಕ್ಕೆ ಈಗ ಬರ್ತಾಯಿದ್ವಿ. ಓಕೆ ಸರ್, ಸಿನಿಮಾ ಇದೆ Feb 7th ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ಏನು ಹೇಳ್ತೀರಿ? ಮೊದಲ ಸಿನಿಮಾ ಅಂದ ಕೂಡಲೇ ಅದು ನಿರೀಕ್ಷೆ ಇದ್ದೇ ಇರುತ್ತೆ. ಸೊ ಜನಗಳು ಯಾವ ರೀತಿ ಸ್ವೀಕರಿಸ್ತಾರೆ ಅಂತ ಹೇಳಿ, ಸೊ ಏನು ಹೇಳ್ತೀರಿ ಕೊನೆಯದಾಗಿ? ಏನು ಹೇಳೋದು ಅಂದರೆ, ಇದೇ ಫೆಬ್ರವರಿ 7ನೇ ತಾರೀಕು ನಮ್ಮ ಗಜರಾಮ ಸಿನಿಮಾ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಿದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾ ನೋಡಿ ನಮ್ಮಂಥ ಯುವ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ನೀವು ನಮ್ಮ ಗಜರಾಮ ಸಿನಿಮಾ ಹೋಗಿ ನೋಡಿದ್ರೆ ಖಂಡಿತವಾಗೂ ನಿಮ್ಗೆ ಎಲ್ಲೂ ಮೋಸ ಆಗಲ್ಲ, ನಂಬಿಕೆ ಹೇಳ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಖಂಡಿತ ಆ ಸಿನಿಮಾ ಸಕ್ಸಸ್ ಆಗುತ್ತೆ, ಯಾಕಂದರೆ ಅಷ್ಟು ಭರವಸೆ ಟ್ರೈಲರಲ್ಲಿ ಅದು ಕಾಣಿಸುತ್ತೆ. ಸೊ ಹಾಗಾಗಿ ಮತ್ತೆ ಸಿನಿಮಾ ಬಿಡುಗಡೆಯ ನಂತರ ಒಂದು ಸಕ್ಸಸ್ ಸಂದರ್ಶನ ಮಾಡೋಣ ಸರ್. ಖಂಡಿತವಾಗ್ಲೂ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಸಿಗೋಣ ಮತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.